ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಂತೋಷನಾ ನಿಂಗೆ? ಸಂತೋಷನಾ? ಎಲ್ಲ ಮನೆಯಾಗೂ ಹಬ್ಬ ಉಣ್ಮೆ ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿಲ್ದಿರೋ ಖುಷಿ. ಆದ್ರೆ ನನ್ನ ತಂಗಿರ್ಗೆ ಹಬ್ಬಾಗೆ ಇಲ್ಲ. ಎಲ್ಲ ಮನೇಲೂ ಹಬ್ಬ ಮಾಡ್ತಾರಲ್ಲ ಅಂತ ನಮ್ಮ ಮನೆಯಾಗೂ ಹಬ್ಬ ಮಾಡ್ತೀವಿ. ಆದ್ರೆ ಒಂದಿನಕ್ಕಾದ್ರೂ ನೆಮ್ಮದಿಯಾಗಿ ಖುಷಿಯಾಗಿ ನಾವು ಹಬ್ಬ ಮಾಡಿಲ್ಲ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ, ಯುಗಾದಿಗೆ ಬೇವು ಬೆಲ್ಲ, ದಸರಾಗೆ ಬನ್ನಿ, ಹಿಂಗೆ ಎಲ್ಲರೂ ಮನೆ ಹೋಗಿ ಅನ್ನ ಕೊಟ್ಟು ಖುಷಿ ಪಡ್ತಾರೆ, ಹಬ್ಬನ ಆಚರಣೆ ಮಾಡ್ತಾರೆ. ಆದ್ರೆ ನಮ್ಮನೆಗೆ ಯಾರು ಬರಕಿಲ್ಲ. ಯಾಕೆ ಹೇಳು? ನಿನ್ನಿಂದ. ನೋಡು, ನೀ ಬದುಕಿದೆಯಾ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ಅಕಸ್ಮಾತ್ ನೀನ್ ಬದುಕಿದ್ರೆ ದಯವಿಟ್ಟು ನಮ್ಮ ಜೀವನಕ್ಕೆ ಬರ್ಬೇಡ. ಆಟೆ ಇಷ್ಟು ದಿನ ಮಾವ ಈ ಮರನೇ ತನ್ನ ತಾಯಿ ಅನ್ಕೊಂಡ್ ಬೈತಿದ್ದ. ಆದ್ರೆ ಅವತ್ತಿ ಮರಣ ನೋಡೋದಕ್ಕೂ ಇವತ್ತಿ ಮರಣ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅವತ್ತು ನನ್ನ ಅತ್ತೆ ಇದಾರೋ ಇಲ್ವೋ ಅಂತ ಗೊತ್ತಿಲ್ಲ ನೋಡ್ತಿದ್ದೆ. ಇವತ್ತು ಅತ್ತೆ ಇದ್ದಾರೆ ಅಂತ ಗೊತ್ತಿದ್ದು ನೋಡ್ತಿದ್ದೀನಿ. ನನ್ನ ಮಾವನ ಕೋಪನ ಇಳಿಸೋದಕ್ಕೋಸ್ಕರ ಇಷ್ಟು ದಿನ ನನ್ನ ಅತ್ತೆ ರೂಪನ ತಾಳಿದ್ದೆ. ಈಗ ನಮ್ಮ ಅತ್ತೆ ಸಿಕ್ಕಿದ್ದಾರೆ. ಆದ್ರೆ ಮಾವನ ಕೋಪ ಎಳಿಬೇಕಷ್ಟೆ. ಮರನ ದೇವ್ರಿಗೆ ಹೋಲಿಸ್ತಾರೆ, ವೃಕ್ಷ ಮಾತೆ ಅಂತಾರೆ. ಇವತ್ತು ಆ ಮಾತೆ ಹತ್ರನೇ ಕೇಳ್ಕೊತಿದ್ದೀನಿ, ನನ್ನ ಅತ್ತೆನ ನನ್ನ ಮಾವನ ಸೇರಿಸಿ ನನ್ನ ಮನೆನ ಉದ್ಧಾರ ಮಾಡಿ ತಾಯಿನೇ ಕಾಣ್ತಿರೋ ಮಕ್ಕಳಿಗೆ ತಾಯಿ ಪ್ರೀತಿ ಸಿಕ್ಕೋ ಹಾಗೆ ಮಾಡು. ಇಷ್ಟೇ ನಾನು ಕೇಳ್ಕೊಳ್ಳೋದು. ನನಗೊತ್ತು ನನ್ನ ಅತ್ತೆ ಸಿಕ್ಕಾಯ್ತು. ಆದರೆ ಅವ್ರು ನಮ್ಮ ಮನೆಗೆ ಹೇಗೆ ಕರ್ಕೊಂಡು ಬರಲಿ ಅನ್ನೋದೇ ಗೊತ್ತಾಗ್ತಿಲ್ಲ. ಇವತ್ತು ಸಂಕ್ರಾಂತಿಲಿ ಸೂರ್ಯ ತನ್ನ ದಿಕ್ಕನ್ನ ಬದಲಾಯಿಸೋದ್ರ ಬಗ್ಗೆ ಮಾತಾಡಿದ್ವಿ. ನಿನ್ನ ಕೈ ಮುಗ್ದು ಕೇಳ್ಕೊತಿದ್ದೀನಿ, ತಾಯಿ ಮೇಲೆ ದ್ವೇಷದ ಕಡೆ ಹೋಗ್ತಿರೋ ನಮ್ಮ ಸಂಸಾರದ ದಿಕ್ಕನ್ನ ಬದಲಾಯಿಸಿ ಪ್ರೀತಿ ಕಡೆ ಹೋಗೋ ಹಾಗೆ ಮಾಡು. ಮುಂದಿನ ಸಲ ಸಂಕ್ರಾಂತಿಗೆ ಮಾವ ಅವ್ರ ತಾಯಿನ ಕರ್ಕೊಂಡು ಬಂದು ಖುಷಿಯಿಂದ ಈ ಮರನ ತೋರಿಸಿ, ಒಂದು ಟೈಮಲ್ಲಿ ಈ ಮರನ ನನ್ನ ತಾಯಿ ಅಂದ್ಕೊಂಡು ಮಾತಾಡ್ತಿದ್ದೆ ಅಂತ ನಗಾಡ್ತಾ ಹೇಳಬೇಕು. ಅವರಿಬ್ರು ಸಂಬಂಧ ಹಾಗೋಗಿ ಮಾಡು ತಾಯಿ, ಪ್ಲೀಸ್. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ.